ಯಾಕಂತಂದ್ರೆ ಹೌದು, ಕೆಲವು ಶಿಕ್ಷಕರು ಯೂನಿವರ್ಸಿಟಿ ಪ್ರೊಫೆಸರು ಅವರು ಇವರು ಆದಂಥವ್ರು ತ್ರಾಸು ತೊಗೊಂಡು ಕೆಲವು ಜನರು ಯಶಸ್ವಿಯಾಗಿ ಒಳ್ಳೆ ಬದುಕು ನಡೆಸ್ತಾ ಇರ್ಬೋದು. ಆದರೆ ಮ್ಯಾಕ್ಸಿಮಮ್ ಈ ದೇಶದ ಶಿಕ್ಷಕರು, ಅದು ಪ್ರೈವೇಟೈಸೇಷನ್ ಆದಮೇಲೆ ಪ್ರೈವೇಟ್ ಸ್ಕೂಲ್ಗಳಿಂದಾಗಿ ಅನೇಕ ಶಿಕ್ಷಕರು ಪಾಪ ಅವರ ಒಂದು ವಿದ್ಯುತ್ಗೆ ತಕ್ಕಂಥ ಪೇಮೆಂಟನ್ನು ಪಡಿಲಾರ ಸ್ಥಿತಿ ಇಲ್ಲ, ಒಂದು ಸ್ವಲ್ಪ ಪಡೆದರೂ ಸಹ ಮಾರ್ಕೆಟ್ ರೇಟಿಗೆ ಅದು ಹೊಂದಲಾರ ಸ್ಥಿತಿ ಇವತ್ತಾಗಿಬಿಟ್ಟದು. ಅದರಲ್ಲೂ ಈ ಅತಿಥಿ ಶಿಕ್ಷಕರು, ಅತಿಥಿ ನಮ್ಮ ಮುಖ್ಯೋಪಾಧ್ಯಾಯರು, ಅತಿಥಿ ಅನ್ನುವಂಥದ್ದು ಪ್ರೊಫೆಸರ್ಗಳು, ಇದಂತೆ ಇವತ್ತು ಈ ಶಿಕ್ಷಕ ಕುಲಕ್ಕೆ ಅಂಟಂಥ ಶಾಪ ಆಗಿದೆ. ಹೀಗಾಗಿ ನಮ್ಮ ದೇಶ ಜಗದ ನಾವು ಹೇಳ್ಬೋದು ಇವತ್ತು 4ನೇ ಶ್ರೀಮಂತ ದೇಶ, $4 ಟ್ರಿಲಿಯನ್ ಗಳಿಸ್ತಾ ಇದ್ದೀವಿ ರೀ ಸರ್ ಅಂತ ಹೇಳ್ಬೋದು. ಆದರೆ ಇದರಲ್ಲಿ $2.5 ಟ್ರಿಲಿಯನ್ ಬರೀ ಕಾರ್ಪೊರೇಟ್ ಇರ್ತದೆ. ಕೇವಲ $1.5 ಟ್ರಿಲಿಯನ್ 99% ಜನರದಲ್ಲ. ಇಷ್ಟೊಂದು ಅಸಮಾನತೆ ಯಾಕೆ ಆಯಿತು? ಇದನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಇದಕ್ಕೆ ಕಾರಣ ಅಂದರೆ ನಾವು ನಮ್ಮೆಲ್ಲ ಮಕ್ಕಳಿಗೆ ಸಮಾನವಾದ ಎಜುಕೇಷನ್ ಕೊಡ್ತಾ ಇಲ್ಲ, ಅಸಮಾನ ಎಜುಕೇಷನ್ ಕೊಡ್ತಾ ಇದ್ದೀವಿ. ಪ್ರೈವೇಟ್ದಲ್ಲೇ ದುಡ್ಡು ತೊಗೊಳ್ತಾರೆ, ಅದು ತಕ್ಕಂಗೆ ತಯಾರು ಮಾಡ್ತಾರೆ. ಅವು ಮಕ್ಕಳು ಇವತ್ತು MBBS BE ಮತ್ತೇನು ಮಾಡಿಕೊಂಡು ತಮ್ಮ ಬದುಕನ್ನು ಭದ್ರ ಮಾಡ್ಕೊಳ್ತಾ ಇದ್ದಾವೆ. ಹಾಗೆ ತಪ್ಪಂತ ಹೇಳ್ತಾ ಇಲ್ಲ. ಆದರೆ ಇವತ್ತು ಕಲಿಸೋದಕ್ಕೆ ಸಾಧ್ಯ ಇಲ್ಲಂಥ ಮಕ್ಕಳು 99%ದಾಗ ಒಂದು 70-80